ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಮ್ಮೆಲ್ಲ ವೀಕ್ಷಕರನ್ನ ವಂದಿಸ್ತಾ ಇದ್ದೇವೆ. ನೀವೇನೋ ನಮ್ಮ ಚಾನಲ್ನ ಮೊದಲನೇ ಬಾರಿಗೆ ವೀಕ್ಷಿಸುತ್ತಿರುವುದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ ಹಾಗೂ ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ನಮಗೆ ಕಮೆಂಟ್ ಸೆಷನ್ ಮೂಲಕ ತಿಳಿಸಬಹುದಾಗಿದೆ. ಇಂದಿನ ನಮ್ಮ ಸಂದೇಶ ಭಾಗ ಯಾವುದಾಗಿದೆ ಅಂದರೆ, ಇಂದು ನಾವು ಕಾಣ್ತೇವೆ ಅನೇಕರು ಬೋಧನೆಗಳನ್ನು ಹೇಳ್ತಾ ಇದ್ದಾರೆ. ಆದರೆ ಆ ಎಲ್ಲ ಬೋಧನೆಗಳು ವಾಕ್ಯದ ಅಡಿಪಾಯದಲ್ಲಿ ವಾಕ್ಯಾನುಸಾರವಾಗಿ ಅವರು ಬೋಧಿಸ್ತಾ ಇದ್ದಾರಾ ಅಥವಾ ಸುಳ್ಳಾದ ಬೋಧನೆಗಳಿದೆಯಾ? ಇವತ್ತು ನಾವು ಧ್ಯಾನಿಸ್ತಾ ಇರುವಂಥ ವಿಷಯ ಏನಂದ್ರೆ ಸುಳ್ಳಾದಂತಹ ಬೋಧನೆಯ ಕುರಿತಾಗಿ, ಫಾಲ್ಸ್ ಟೀಚಿಂಗ್. ಯಾವುದೆಲ್ಲ ಫಾಲ್ಸ್ ಟೀಚಿಂಗ್ ಅನ್ನ ಎಂದು ಜನರ ಮಧ್ಯೆ ಬೋಧಕರು ಎನ್ನಿಸಿಕೊಂಡವರು ಹೇಳುತ್ತಾ ಇದ್ದಾರೆ ಎಂದು ನಾವು ಧ್ಯಾನಿಸೋಣ. ಎಂದು ಸೋಷಿಯಲ್ ಮೀಡಿಯಾದ ಮೂಲಕವಾಗಿ ಹಾಗೂ ಸಭೆಗಳಲ್ಲಿ, ಹಾಗೆ ಅನೇಕ ಕೂಟಗಳು, ಸುವಾರ್ಥ ಕೂಟಗಳು, ಹೀಗೆ ಅನೇಕ ಕಡೆಯಲ್ಲಿ ಆನ್ಲೈನ್ ಮೀಟಿಂಗ್ಗಳ ಮೂಲಕ ಹೀಗೆ ದೇವರ ವಾಕ್ಯವನ್ನ ಅನೇಕರು ಬೋಧಿಸುವುದನ್ನ ಹಾಗೂ ಹೇಳುವುದನ್ನ, ಉಪದೇಶಿಸುವುದನ್ನ ನಾವು ಕಾಣ್ತೇವೆ. ಆದರೆ ಆ ಎಲ್ಲ ಬೋಧನೆಗಳು, ಆ ಎಲ್ಲ ಉಪದೇಶಗಳು ವಾಕ್ಯಾನುಸಾರವಾಗಿದೆಯಾ? ದೇವರ ವಾಕ್ಯಾನುಸಾರವಾಗಿ ಅವರು ತಿಳಿಸ್ತಾ ಇದ್ದಾರಾ ಎಂದು ನಾವು ಪರೀಕ್ಷೆ ಮಾಡಿಕೊಳ್ಬೇಕು. ನಾವು ಹೇಗೆ ಪರೀಕ್ಷೆ ಮಾಡಿಕೊಳ್ಬೇಕು? ನಮಗೆ ಸತ್ಯವೇದ ಗೊತ್ತಿರಬೇಕು. ನಾವು ಸತ್ಯವೇದವನ್ನು ಚೆನ್ನಾಗಿ ಓದುವವರಾಗಿರಬೇಕು. ಆಗ ಮಾತ್ರವೇ ನಾವು ಅವರು ಹೇಳುವಂಥ ಬೋಧನೆಗಳಿಗೆ ಒಳಗಾಗಿ ನಮ್ಮ ಆತ್ಮಗಳನ್ನು ಹುರುಳಿಗೆ ಸಿಕ್ಕಿಸಿಕೊಳ್ಳದ ಹಾಗೆ ನಾವು ಕಾಪಾಡಿಕೊಳ್ಳಬಹುದು ಎಂದು ನಾವು ಕಾಣುತ್ತೇವೆ. ಅನೇಕ ಸಭೆಗಳಿದೆ, ಅನೇಕ ಡಿನಾಮಿನೇಷನ್ಗಳಿದೆ. ಒಂದೊಂದು ಡಿನಾಮಿನೇಷನ್ ಅವರು ಒಂದೊಂದು ತತ್ವಗಳನ್ನು ಆಧಾರ ಮಾಡಿಕೊಂಡು ಅವರು ಪಾಲಿಸುವುದನ್ನು ನಾವು ಕಾಣ್ತೇವೆ. ಅವು ಒಂದೊಂದು ಡಾಕ್ಟ್ರೈನ್ಗಳನ್ನ ಕುರಿತು ಅವರು ಹಿಂಬಾಲಿಸ್ತಾರೆ. ಆದರೆ ಎಂದು ನಮಗೆ ಯಾವ ಡಿನಾಮಿನೇಷನ್ ಆಗಲಿ ಅಥವಾ ಯಾವ ಡಾಕ್ಟ್ರೈನ್ಗಳಾಗಲಿ, ನಮಗೆ ಸಿದ್ಧಾಂತಗಳಾಗಲಿ ನಮಗೆ ಬೇಕಾಗಿಲ್ಲ. ಸತ್ಯವೇದ ಏನಂದು ಹೇಳುತ್ತದೆ, ಸತ್ಯವೇದ ನಮ್ಗೆ ಏನಂದು ಬೋಧಿಸುತ್ತದೆ, ಅದನ್ನು ನಾವು ಅನುಸರಿಸುವವರಾಗಬೇಕು. ಯಾಕೆ ಎಷ್ಟೋ ಜನ ಒಂದು ಸಭೆಯಲ್ಲಿ ನಿಲ್ಲೋದಿಲ್ಲ, ಒಂದು ಬೋಧನೆಯಲ್ಲಿ ನಿಲ್ಲೋದಿಲ್ಲ, ಒಂದು ಕಡೆ ಸ್ಥಿರವಾಗಿ ಅವರು ನಿಂತುಕೊಳ್ಳಲು ಸಾಧ್ಯವಾಗದೇ ಇರೋದಕ್ಕೆ ಕಾರಣ ಏನಂದ್ರೆ ಅವರಲ್ಲಿ ಸ್ವಸ್ಥ ಬೋಧನೆ ಇಲ್ಲ, ಸರಿಯಾದ ಫೌಂಡೇಶನ್ ಅವರ ಜೀವಿತದಲ್ಲಿಲ್ಲ, ಸರಿಯಾದ ವಾಕ್ಯದ ಫೌಂಡೇಶನ್. ಅವರ ಬೋಧನೆಗಳು, ಆ ಕಡೆ ಬೋಧನೆ ಕೇಳಿದ್ರೆ ಅದು ಸರಿ ಅಂತ ಹೇಳ್ತಾರೆ, ಈ ಕಡೆ ಬೋಧನೆ ಕೇಳಿದ್ರೆ ಇದು ಸರಿ ಅಂತ ಹೇಳ್ತಾರೆ, ಇನ್ನೊಬ್ರು ಇನ್ನೊಂದೇನೋ ಹೊಸದಾಗಿ ಬೋಧನೆ ಹೇಳುವಾಗ, ಹೀಗೆ ಅನೇಕ ಡಿನಾಮಿನೇಷನ್ಗಳು ಅವರು ಅನೇಕ ರೂಲ್ಸ್ಗಳನ್ನು, ಅನೇಕ ಡಾಕ್ಟ್ರೈನ್ಗಳನ್ನು ಫಾಲೋ ಮಾಡ್ತಾರೆ. ಆದರೆ ದೇವರ ಮಕ್ಕಳಾಗಿರುವ ನಾವು, ದೇವರು ನಮ್ಮನ್ನ ಯಾವುದೇ ಡಿನಾಮಿನೇಷನ್ಗೋಸ್ಕರ ಕರೆದಿಲ್ಲ. ಸತ್ಯವೇದದಲ್ಲಿ ಯಾವ ಡಿನಾಮಿನೇಷನ್ ಇಲ್ಲ. ಯೇಸು ಸ್ವಾಮಿ ಇದ್ದಂಥ ಕಾಲದಲ್ಲಿ ಯಾವುದೇ ಪಂಗಡವಾಗಲಿ ಅಥವಾ ಯಾವುದೇ ಗುಂಪುಗಳಾಗಲಿ ಇರಲಿಲ್ಲ. ಯೇಸು ಸ್ವಾಮಿ ಇದ್ದಂಥ ಕಾಲದಲ್ಲಿ ಆತನ ಬೋಧನೆಗಳಿಗೆ ಜನರು ಕೇಳ್ತಾ ಇದ್ರು, ಆತನನ್ನ ಸ್ವಂತ ರಕ್ಷಕನಾಗಿ ಅಂಗೀಕರಿಸಿಕೊಳ್ತಾ ಇದ್ರು. ಆದರೆ ನಾವು ಅಪೊಸ್ತಲ ಕೃತ್ಯಗಳಿಗೆ ಬರುವಾಗ ಅಲ್ಲಿಂದ ಏನು ಆರಂಭವಾಗ್ತದೆ ಅಂದರೆ, ಶಿಷ್ಯರೆಲ್ಲರೂ ಒಂದು ಕಡೆ ಕೂಡಿ ಅವರು ಏನು ಮಾಡ್ತಾ ಇರ್ತಾರೆ, ಪ್ರತಿ ಸಲ ಆರಾಧನೆಯನ್ನು ಮಾಡುವುದು, ಪ್ರಾರ್ಥನೆಯನ್ನು ಮಾಡುವುದು, ವಾಕ್ಯವನ್ನು ಕೇಳುವುದು, ಹೀಗೆ ಅವರು ಅನ್ಯೂನ್ಯತೆಯಲ್ಲಿ ಇರುವಾಗ ಅಲ್ಲಿಂದ ನಾವು ಕಾಣ್ತೇವೆ ಕ್ರೈಸ್ತರು ಎಂಬ ಪದವು ಉಂಟಾಗ್ತದೆ. ಯಾರು ಕ್ರೈಸ್ತರಾದರೂ ಶಿಷ್ಯರು ಕ್ರೈಸ್ತರಾದರು. ನೀವು ಮೊದಲು ಶಿಷ್ಯರಾಗಬೇಕು. ದೇವರು ನಮ್ಮನ್ನು ಕರೆದಿರುವುದು ಆತನ ಶಿಷ್ಯರಾಗಲಿಕ್ಕೆ, ಆತನನ್ನು ಹಿಂಬಾಲಿಸಲಿಕ್ಕೆ. ನೀವು ಡಿನಾಮಿನೇಷನ್ಗಳನ್ನ ಹಿಂಬಾಲಿಸ್ರಿ ಅಂತ ಆಗಲಿ ಅಥವಾ ಅವರ ಬೋಧನೆಗಳನ್ನು, ಅವರು ಹಾಕುವ ರೂಲ್ಸ್ಗಳನ್ನು. ಈಗ ಕೆಲವೊಂದು ಕಡೆಯಲ್ಲಿ ನಾನು ಹೇಳ್ತಾ ಇಲ್ಲ, ಇದು ಯಾವುದು ನನ್ನ ಸ್ವಂತ ಆಲೋಚನೆ ಬುದ್ಧಿಗಳಲ್ಲ, ಇದೆಲ್ಲ ದೇವ್ರ ವಾಕ್ಯದಲ್ಲಿ ಬರೆಯಲ್ಪಟ್ಟಿರುವುದಾಗಿದೆ. ಸೊ ನಾವಿವತ್ತು ಅದನ್ನು ಧ್ಯಾನಿಸೋಣ. ಅದಕ್ಕೂ ಮುಂಚೆ ಚಿಕ್ಕ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನೂ ಅತ್ಯುನ್ನತನೂ ಆಗಿರುವ ತಂದೆಯಾದ ದೇವರೇ, ನಿಮ್ಮ ನಾಮಕ್ಕೆ ಸ್ತುತಿ ಸ್ತೋತ್ರ ಉಂಟಾಗಲಿ. ಯೇಸುಪಾಯಿ ಸಂದೇಶವನ್ನು ಹೇಳುವಾಗ, ಮಾತನಾಡುವುದು ನಾನಲ್ಲ, ನನ್ನ ಸ್ವಂತ ಬುದ್ಧಿ ಜ್ಞಾನದಿಂದಲ್ಲ, ಪರಿಶುದ್ಧ ಆತ್ಮನೇ ನೀನು ಮಾತನಾಡು. ಇನ್ನು ವಾಕ್ಯದಲ್ಲಿ ಬರೆದಿರುವುದನ್ನು ಸ್ಪಷ್ಟವಾಗಿ ದೇವರೇ ನೀನು ಜನಗಳಿಗೆ ವಿವರಿಸಬೇಕಾಗಿ ಈ ವಿಡಿಯೋ ನೋಡ್ತಾ ಇರುವ ಸಹೋದರ ಸಹೋದರಿ ನಮ್ಮ ಕರಕೊಪ್ಪಿಸಿಕೊಡ್ತೇನೆ ದೇವರೇ. ಅನೇಕ ವಿಧವಾದಂಥ ಸುಳ್ಳು ಬೋಧನೆಗೆ, ಅನೇಕ ಪಂಗಡಗಳ ಆಚರಣೆಗೆ ಒಳಗಾಗಿ ತಮ್ಮ ಜೀವಿತವನ್ನ ದೇವರೇ ಸ್ವಸ್ಥ ಬೋಧನೆಯನ್ನ ಕೇಳದೆ, ದೇವರ ವಾಕ್ಯದಲ್ಲಿ ದೃಢವಾಗಿ ಸತ್ಯದಲ್ಲಿ ನಿಲ್ಲದೆ ಇರುವಂತಹ ದೇವರೇ ಸಹೋದರ ಸಹೋದರಿ ನಿಮ್ಮ ಕರಕೊಪ್ಪಿಸಿಕೊಡ್ತೇನೆ. ಈ ವಾಕ್ಯಗಳು ಅವರ ಜೀವಿತವನ್ನ ಬದಲಾಯಿಸಲಿ, ಮಾರ್ಪಡಿಸಬೇಕಾಗಿ ಕೇಳ್ಕೊಳ್ತೇನೆ. ನನ್ನ ಮರೆಮಾಚಿ ನೀನು ಪ್ರಕಟವಾಗಬೇಕಾಗಿ ಯೇಸುವಿನ ನಾಮದಲ್ಲಿ ಬೇಡಿಕೊಳ್ತೇನೆ ತಂದೆ, ಆಮೇನ್. ಈ ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಒಂದು ವಿಷಯವನ್ನ ತಿಳಿಸ್ತೇನೆ. ಡಿಸ್ಕ್ಲೈಮರ್ ಒಂದಿದೆ, ಏನಂದರೆ ಈಗ ನಾವು ಧ್ಯಾನಿಸುವ ವಿಷಯಗಳು ನನ್ನ ಸ್ವಂತ ಬುದ್ಧಿ ಜ್ಞಾನ ಆಲೋಚನೆ, ನನ್ನ ಮಾತಲ್ಲ. ಎಲ್ಲ ಸತ್ಯವೇದದಲ್ಲಿ
ಬರೆದಿರುವುದನ್ನು ನಾನು ನಿಮ್ಮ ಸಂಗಡ ಹಂಚಿಕೊಳ್ಳಲು ಇಷ್ಟಪಡ್ತೇನೆ. ದಯವಿಟ್ಟು ನೀವು ನೋಟ್ಸ್ಗಳನ್ನು ಮಾಡಿಕೊಳ್ಳಿ, ವಾಕ್ಯವನ್ನು ತಿರುಗಿ ಓದಿ ಪರಿಶೀಲನೆ ಮಾಡಿ, ನಾವು ಸರಿಯಾದ ದಾರಿಯಲ್ಲಿದ್ದೇವ, ಸರಿಯಾದ ಬೋಧನೆಯಲ್ಲಿದ್ದೇವ, ಸರಿಯಾದ ಮಾರ್ಗದಲ್ಲಿ ದೇವನ ಅನುಸರಿಸ್ತಾ ಇದ್ದೇವ ಅಂತ ನೀವು ಒಮ್ಮೆ ನಿಮ್ಮನ್ನು ಪರೀಕ್ಷೆ ಮಾಡಿಕೊಳ್ಳಿ. ಯಾವುದೇ ನನ್ನ ಸ್ವಂತ ಬುದ್ಧಿ ಆಲೋಚನೆಗಳಲ್ಲ, ದೇವ್ರ ವಾಕ್ಯ ಏನು ಹೇಳುತ್ತೋ ಅದನ್ನ ಮಾತ್ರ ನಾವಿಲ್ಲಿ ಧ್ಯಾನಿಸಲಿದ್ದೇವೆ. ಅನೇಕ ಬೋಧಕರುಗಳು, ಅನೇಕ ಸಂದೇಶಕರು, ಅನೇಕ ಸಭಾ ಪಾಲಕರು, ಸೇವಕರುಗಳು, ಹೀಗೆ ಮೀಡಿಯಾದಲ್ಲಿ ಅನೇಕರು ಇದ್ದಾರೆ. ಹಾಗೂ ನೀವು ಅನೇಕ ಸಭೆಗಳಲ್ಲಿ, ಡಿನಾಮಿನೇಷನ್ಗಳಲ್ಲಿ ಹೀಗೆ ಹೋಗುವಾಗ ಒಬ್ಬೊಬ್ರು ಒಂದೊಂದು ಬೋಧನೆಗಳನ್ನ ಹೇಳ್ತಾರೆ. ಸೊ ಸೈತಾನನು ಮನುಷ್ಯರನ್ನ ಹೇಗೆ ವಂಚಿಸ್ತಾ ಇದ್ದಾರೆ ಅಂದ್ರೆ, ಸೈತಾನನಿಗೆ ಮನುಷ್ಯನನ್ನ ವಂಚಿಸಲು ಅನೇಕ ಮಾರ್ಗಗಳಿದೆ. ಅದರಲ್ಲಿ ಇದು ಒಂದಾಗಿದೆ. ಸುಳ್ಳು ಬೋಧಕರು, ಸುಳ್ಳು ಬೋಧನೆ, ಸ್ವಸ್ಥ ಬೋಧನೆಗೆ ಜನರು ಕಿವಿಗೊಡದಂತೆ ಸುಳ್ಳು ಬೋಧನೆಗೆ ಹೆಚ್ಚಾಗಿ ಪ್ರೀತಿಸಿ ಸುಳ್ಳು ಬೋಧನೆಯನ್ನ ಅನುಸರಿಸುವಂತ ಜನರು ಇವತ್ತು ಹೆಚ್ಚಾಗಿದ್ದಾರೆ. ಸುಳ್ಳು ಬೋಧನೆ ಹೇಳ್ತಾ ಇದ್ರು ಸಹ ಕೆಲವರು ಕಮೆಂಟ್ ಸೆಷನ್ ಅಲ್ಲಿ ಕೆಲವೊಂದು ನಾನು ಓದಬೇಕಾದ್ರೆ ನನಗೆ ಆಶ್ಚರ್ಯವಾಗ್ತದೆ. ಏನಂದ್ರೆ ಅದನ್ನೇ ಸಪೋರ್ಟ್ ಮಾಡ್ತಾರೆ. ದೇವ್ರ ವಾಕ್ಯ ಏನಂತ ಹೇಳ್ತದೋ ಅದನ್ನ ನಾವು ಅನುಸರಿಸಲಿಕ್ಕೆ ಕರೆಯಲ್ಪಟ್ಟವರು. 1 ತಿಮೋಥಿಯನಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 1-3 ಓದಿಕೊಳ್ಳೋಣ. ಆದರೂ ಮುಂದಣ ದಿನಗಳಲ್ಲಿ ಕೆಲವರು ವಂಚಿಸುವ ಆತ್ಮಗಳ ನುಡಿಗಳಿಗೂ ದೆವ್ವಗಳ ಬೋಧನೆಗಳಿಗೂ ಲಕ್ಷ್ಯ ಕೊಟ್ಟು ಕ್ರಿಸ್ತನಂಬಿಕೆಯಿಂದ ಭ್ರಷ್ಟರಾಗುವರೆಂದು ದೇವರಾತ್ಮನು ಸ್ಪಷ್ಟವಾಗಿ ಹೇಳುತ್ತಾನೆ. ಸುಳ್ಳು ಬೋಧಕರು ಬಂದು ಸ್ವಂತ ಮನಸ್ಸಿನಲ್ಲಿ ಅಪರಾಧಿಗಳೆಂಬ ಬರೆಯುಳ್ಳವರಾದರೂ ತಾವು ನೀತಿವಂತರೆಂದು ತೋರ್ಪಡಿಸಿಕೊಂಡು ಅವರನ್ನು ಮರುಳುಗಡಿಸಿ ಮದುವೆಯಾಗಬಾರದೆಂತಲೂ ಇಂತಿಂತ ಆಹಾರವನ್ನು ತಿನ್ನಬಾರದೆಂತಲೂ ಹೇಳುವರು. ಇಲ್ಲಿ ದೇವರ ವಾಕ್ಯ ನಮಗೆ ಸ್ಪಷ್ಟವಾಗಿ ಬೋಧಿಸ್ತಾ ಇದೆ. ಅನೇಕ ಸಲ ನಾವು ಇದರ ಕುರಿತಾಗಿ ಧ್ಯಾನಿಸಿದ್ದೇವೆ, ಆದರೆ ಇಂದು ನಾವು ಇನ್ನು ಅನೇಕ ಆಳವಾದ ವಿಚಾರವನ್ನ ಧ್ಯಾನಿಸಲಿದ್ದೇವೆ. ದೇವರ ಆತ್ಮನು ನಮಗೆ ಸ್ಪಷ್ಟವಾಗಿ ತಿಳಿಯಪಡಿಸುವಂತ ವಿಷಯ ಏನಂದ್ರೆ, ಮುಂದಿನ ದಿವಸಗಳಲ್ಲಿ ಕೆಲವರು ವಂಚಿಸುವಂತ ಆತ್ಮ, ಇಂದು ನಾವು ವಂಚಿಸುವಂತ ಆತ್ಮವನ್ನ ಸಭೆಗಳಲ್ಲಿ ಕಾಣಬಹುದಾಗಿದೆ. ಅನೇಕರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ, ತಮ್ಮ ಇಷ್ಟಾನುಸಾರವಾಗಿ ದೇವರ ವಾಕ್ಯಗಳನ್ನ ವಂಚನೆ ಪಡಿಸುತ್ತಾ, ಜನರನ್ನ ವಂಚನೆ ಪಡಿಸುತ್ತಾ ಏನು ಮಾಡ್ತಾ ಇದ್ದಾರೆ, ಬೋಧನೆಗಳನ್ನ ಮಾಡುವುದನ್ನ ಕಾಣ್ತೇವೆ. ನೀವು ಮದುವೆ ಆಗಬೇಡಿ, ನೀವು ಇದನ್ನ ತಿನ್ನಬಾರ್ದು, ಹೀಗೆ ಮಾಡಬಾರ್ದು, ಹೀಗೆ ಬೇಡವಾದಂತ ಕಾರ್ಯಗಳನ್ನ ದೇವ್ರ ವಾಕ್ಯ ಎಲ್ಲೂ ಹೇಳಲ್ಲ. ತಮ್ಮಷ್ಟಕ್ಕೆ ತಾವೇ ರೂಲ್ಸ್ಗಳನ್ನ ಮಾಡಿಕೊಂಡು ಜನರನ್ನ ದಾರಿ ತಪ್ಪಿಸುವಂತ ಅನೇಕ ಪಂಗಡಗಳು ಇವತ್ತು ಇರುವುದನ್ನ ನಾವು ಕಾಣ್ತೇವೆ. ಯಾಕೆ ಜನರು ಇದನ್ನ ಅರ್ಥ ಮಾಡಿಕೊಳ್ತಾ ಇಲ್ಲ? ದೇವರು ಮದುವೆ ವಿಷಯವಾಗಿ ಆದಾಮನನ್ನು ಮತ್ತು ಅವಳನ್ನ ಸೃಷ್ಟಿ ಮಾಡಿ ಅವರಿಗೆ ವಿವಾಹವನ್ನ ಮಾಡಿ ಅವರನ್ನ ಕುಟುಂಬವನ್ನಾಗಿ ಮಾಡಿ ಅವರ ತಲೆಮಾರನ್ನ ದೇವರು ಆಶೀರ್ವದಿಸುವುದನ್ನ ಕಾಣ್ತೇವೆ. ಆದ್ರೆ ಇವತ್ತು ಎಷ್ಟೋ ಜನರು ಇದನ್ನ ಮರೆತು ಹೋಗಿದ್ದಾರೋ ಅಥವಾ ಅವರಿಗೆ ಮಂಕು ಬಡಿದಿದೆಯೋ, ಅವರು ವಂಚನೆಗೆ ಒಳಗಾಗ್ತಾ ಇದ್ದಾರೋ ಒಂದು ತಿಳಿಯುತ್ತಿಲ್ಲ. ಆದರೆ ಇಂತಹ ಬೋಧನೆಗೆ ಒಳಪಟ್ಟು ತಮ್ಮ ಜೀವಿತವನ್ನು ನಾಶಪಡಿಸಿಕೊಳ್ತಾ ಇದ್ದಾರೆ. ಎಕ್ಸ್ಪೆಷಲಿ ಯವನಸ್ಥರು ಇಂತಹ ಒಂದು ಕಾರ್ಯಗಳಿಗೆ ಬೇಗ ಒಳಗಾಗ್ತಾರೆ, ವಂಚನೆಗಳಿಗೆ ಒಳಗಾಗ್ತಾರೆ. ಹಾಗೆ ದೆವ್ವಗಳ ಬೋಧನೆಗಳಿಗೆ ಎಷ್ಟೋ ಜನ ಇವತ್ತು ಹೇಳ್ತಾ ಹೋದ್ರೆ, ಇದನ್ನೆಲ್ಲ ನಾನು ಇಲ್ಲಿ ಮೀಡಿಯಾ ಮುಂದೆ ನಾನು ಎಕ್ಸ್ಪೋಸ್ ಮಾಡಿ ಹೇಳಲಿಕ್ಕೆ ನಾನು ಇಷ್ಟಪಡೋದಿಲ್ಲ. ಆದರೆ ಇಂದು ಎಷ್ಟು ವಂಚನೆ, ಮೋಸ, ಕಪಟತನ, ಸುಳ್ಳು, ಕೆಟ್ಟತನ ಸಭೆಯೊಳಗೆ ಬಂದಿದೆ ಅಂದ್ರೆ, ಮನುಷ್ಯನನ್ನ ದಾರಿ ತಪ್ಪಿಸಿ ಮನುಷ್ಯನ ಆತ್ಮವನ್ನ ನರಕಕ್ಕೆ ಕೊಂಡೊಯ್ಯುವಂತ ಅನೇಕ ಕಾರ್ಯಗಳು ಇವತ್ತು ಸಭೆಯಲ್ಲಿ ನಡೀತಾ ಇದೆ. ಅನೇಕರು ಸತ್ಯವೇದವನ್ನ ತಮಗಿಷ್ಟಾನುಸಾರವಾಗಿ ತಮಗೆ ಯಾವ ವರ್ಡ್ಸ್ಗಳು ಬೇಕೋ ಅದನ್ನ ಸೇರಿಸಿಕೊಂಡು ಬೋಧನೆ ಮಾಡುವುದನ್ನ ಕಾಣ್ತೇವೆ. ಇನ್ನು ಕೆಲವರಿಗೆ ಕ್ರಿಸ್ತ ನಂಬಿಕೆಯಿಂದ ಭ್ರಷ್ಟರಾಗುವಂತೆ ಇಂದು ಬೋಧನೆಗಳನ್ನ ಮಾಡ್ತಾ ಇದ್ದಾರೆ. ದೇವರ ವಾಕ್ಯ ಹೇಳ್ತಾ ಇದೆ, ಸ್ಪಷ್ಟವಾಗಿ ದೇವರ ಆತ್ಮನು ತಿಳಿಯಪಡಿಸ್ತಾ ಇದ್ದಾನೆ. ಸುಳ್ಳು ಬೋಧಕರು, ಈ ಸುಳ್ಳು ಬೋಧಕರ ವಿಚಾರವಾಗಿ ನೀವು ಎಚ್ಚರವಾಗಿರ್ಬೇಕು. ಅದಕ್ಕೆ ದೇವರ ವಾಕ್ಯ ಓದ್ರಿ ಅಂತ ಹೇಳೋದು, ಅದಕ್ಕೆ ದೇವರ ವಾಕ್ಯದ ಸತ್ಯಾರ್ಥವನ್ನ, ಗೂಢಾರ್ಥವನ್ನ ತಿಳಿದುಕೊಳ್ಳಿ ಅಂತ ಹೇಳೋದು. ಅವರು ಬಂದು ಇನ್ನೊಂದು ಬೋಧನೆ ಹೇಳುವಾಗ ಅಥವಾ ಇನ್ನೊಬ್ರು ಬಂದು ಇನ್ನೊಂದು ಬೋಧನೆಗಳು ಹೇಳುವಾಗ ನೀವು ಗಲಿಬಿಲಿಗೆ ಒಳಗಾಗಿ ಎಷ್ಟೋ ಜನರು ಇವತ್ತು ದೇವರನ್ನ ಬಿಟ್ಟು ಹಿಂಜರಿದು ಹೋಗಿರುವುದಕ್ಕೆ ಕಾರಣ ಏನಂದ್ರೆ, ಅವರು ನಾನಾ
ಕಡೆ ಪ್ರಯಾಣ ಮಾಡುವುದು. ನೀವು ಒಂದು ಸಭೆಗೆ ಹೋಗ್ತಾ ಇದ್ದೀರಾ, ಒಂದು ಸಭೆಗೆ ಮಾತ್ರ ಹೋಗಿ ಆ ಸಭೆಯಲ್ಲಿ ನೀವು ದೃಢವಾಗಿ ನಿಂತು ಅಲ್ಲಿ ಬೆಳಿಲಿಕ್ಕೆ ಪ್ರಾರಂಭ ಮಾಡಿ. ಇನ್ನು ಕೆಲವರು ಹೇಳ್ತಾರೆ, ನಾನು ತುಂಬಾ ದಿವಸದಿಂದ ನನ್ನ ಸೇವಕರಿಗೆ ನನ್ನ ಬಲಹೀನತೆ, ರೋಗ, ಕಷ್ಟ ಹೇಳ್ತಾ ಇದ್ದೇನೆ, ಅವರು ಪ್ರಾರ್ಥನೆ ಮಾಡ್ತಾರೆ ಆದರೆ ನನಗೆ ಬಿಡುಗಡೆನೇ ಆಗ್ತಾ ಇಲ್ಲ ಅಂತ. ಇನ್ನೊಂದು ಕಡೆ ಸ್ವಸ್ಥತಾ ಕೂಟವಿದೆ, ಬಿಡುಗಡೆಯ ಕೂಟವಿದೆ, ನಾನು ಅಲ್ಲಿಗೆ ಹೋಗ್ತೇನೆ ಅಂತ ಹೇಳ್ತಾರೆ. ಒಂದು ವಿಚಾರವನ್ನು ನೀವು ಚೆನ್ನಾಗಿ ನೆನಪಿನಲ್ಲಿ ಇಟ್ಟುಕೊಳ್ಳಿ. ನನ್ನ ಜೀವಿತದಲ್ಲಿ ಇದನ್ನು ನಾನು ಅಳವಡಿಸಿಕೊಂಡಿರುವಂಥದ್ದು, ಎಕ್ಸ್ಪೀರಿಯನ್ಸ್ ಮಾಡಿರುವಂಥದ್ದು. ನಿಮ್ಮ ಜೀವಿತದಲ್ಲಿ, ನಿಮ್ಮ ವೈಯಕ್ತಿಕ ಜೀವಿತದಲ್ಲಿ ದೇವರ ಕುರಿತಾಗಿ ಭಯ, ಭಕ್ತಿ ಹಾಗೂ ದೇವರಲ್ಲಿ ನೀವು ನೆಲೆಯಾಗಿ ನಿಲ್ಲದೆ ನೀವು ಎಲ್ಲೇ ಹೋದ್ರು, ಇಲ್ಲಿಂದ ನೀವು ಇಸ್ರಾಯೇಲಿಗೆ ಹೋದ್ರು, ಯೋರ್ದಾನಲ್ಲಿ ನೀವು ದೀಕ್ಷಾ ಸ್ನಾನ ತೆಗೆದುಕೊಂಡ್ರೂ ಕೂಡ ನಿಮಗೆ ಬದಲಾವಣೆ ಉಂಟಾಗಲಿಕ್ಕೆ ಸಾಧ್ಯವಿಲ್ಲ. ಯಾಕೆಂದರೆ ಯಾವ ಸ್ಥಳದಲ್ಲಿ ನೀವಿರ್ತೀರೋ ಅಲ್ಲೇ ನೀವು ಮೊದಲು ದೇವರೊಟ್ಟಿಗೆ, ನೀವು ಎಲ್ಲೇ ಹೋದ್ರೂ ಮೊದಲು ನಿಮ್ಮಲ್ಲಿ ದೇವರ ಕುರಿತಾದ ಭಯ, ಭಕ್ತಿ ನಿಮ್ಮ ಮನಸ್ಸಿನಲ್ಲಿ ಇರಬೇಕು. ನಿಮ್ಮಲ್ಲಿ ದೇವರಲ್ಲಿ ಕನೆಕ್ಷನ್ ಇರಬೇಕು. ಯಾಕೆಂದ್ರೆ ದೇವರು ಅವರಿಗೆ ಮಾತ್ರ ಸ್ವಸ್ಥತೆಯನ್ನ, ಬಿಡುಗಡೆಯನ್ನ ಕೊಡೋದಿಲ್ಲ. ಅವರು ಪ್ರಾರ್ಥಿಸಿದರೆ ಮಾತ್ರ ಸ್ವಸ್ಥತೆ, ಬಿಡುಗಡೆನ ಕೊಡೋದಿಲ್ಲ. ನೀವು ಪ್ರಾರ್ಥಿಸಿದ್ರೂ ಸ್ವಸ್ಥತೆ ಕೊಡ್ತಾರೆ, ನಿಮ್ಮಲ್ಲಿಯೂ ಬಿಡುಗಡೆನ ಉಂಟಾಗ್ತದೆ. ಸ್ವಾಮಿ ಹೇಳಿಲ್ಲ ಬರೀ ಸೇವಕರು ಮಾತ್ರ ಪ್ರಾರ್ಥನೆ ಮಾಡಿದ್ರೆ ನಾನು ಬಿಡುಗಡೆ ಕೊಡ್ತೇನೆ. ಯೇಸು ಸ್ವಾಮಿ ಹೇಳಿದ್ದಾರೆ, ನನ್ನಂತೆ ನೀವು ಕೂಡ ನನಗಿಂತ ಹೆಚ್ಚಾದ ಕಾರ್ಯಗಳನ್ನ ಮಾಡ್ತೀರಾ, ನನಗಿಂತ ಹೆಚ್ಚಾದ ಅಂತ ಅದ್ಭುತಗಳನ್ನ ನೀವು ಮಾಡಲಿಕ್ಕೆ ಸಾಧ್ಯವಾಗ್ತದೆ. ಆದ್ರೆ ನಿಮ್ಮಲ್ಲಿ ಭಯ ಭಕ್ತಿ ಇರಬೇಕು. ಈ ಸುಳ್ಳು ಬೋಧನೆಗಳಿಗೆ ಸುಮ್ಮನೆ ನಿಮ್ಮಲ್ಲಿ ಉಜ್ಜೀವನ ಇಲ್ಲ, ನಿಮ್ಮಲ್ಲಿ ಭಯ ಭಕ್ತಿ ಇಲ್ಲದೆ ಆ ಸಭೆಗೆ ಹೋಗೋದು, ಈ ಸಭೆಗೆ ಹೋಗೋದು, ಈ ಬೋಧನೆ ಕೇಳೋದು, ಅಲ್ಲಿಗೆ ಹೋಗುವಂಥದ್ದು, ಅಲ್ಲಿ ಇನ್ನೊಬ್ರು ಯಾರೋ ವಿಗ್ರಹಾರಾಧನೆ ಮಾಡಿ ಅಥವಾ ಇನ್ನೊಂದು ಏನಾದ್ರೂ ಮಾಡಿ ಅಂತ ಹೇಳುವಾಗ ಆ ಕಾರ್ಯಗಳನ್ನ ಮಾಡೋದು. ಇನ್ನು ಕೆಲವರು ಹೇಳ್ಬೋದು ಕ್ಯಾಂಡಲ್ ಹಚ್ಚಿ, ಇನ್ನು ಕೆಲವರು ಹೇಳ್ಬೋದು ನಿಮ್ಮ ಮನೆಯ ಮಣ್ಣನ್ನ ತೆಗೆದುಕೊಳ್ಳಿ, ಅದು ಮಾಡಿ, ಇಷ್ಟು ದುಡ್ಡು ಕೊಡಿ, ಇಷ್ಟು ನಿಮ್ಮ ಆದಾಯದಲ್ಲಿ ನೀವು ಇಷ್ಟನ್ನು ಹಾಕಬೇಕು, ನೀವು ಚಿನ್ನವನ್ನೇ ಹಾಕಬೇಕು, ಬೆಳ್ಳಿಯನ್ನೇ ಹಾಕಬೇಕು, ನಿಮ್ಮ ಆಸ್ತಿ ಮಾಡಬೇಕು, ಹೀಗೆ ಮಾಡಬೇಕಂತ ಬೋಧಿಸುವವರ ಕುರಿತಾಗಿ ನೀವು ಎಚ್ಚರವಾಗಿರಬೇಕು. ಇದು ಕಡೆಯ ದಿವಸ. ಈ ಕಡೆಯ ದಿವಸದಲ್ಲಿ ಮನುಷ್ಯರು, ತುಂಬಾ ಜನರನ್ನ ನಾನು ನೋಡಿದ್ದೇನೆ. ನಾನು ಯಾವ ಸಭೆಗೂ ಈಗ ಹೋಗ್ತಾ ಇಲ್ಲ. ಕಾರಣ ಏನಂದ್ರೆ ಸಭೆಯಲ್ಲಿ ಒಂದು ಸ್ವಸ್ಥವಾದ ಬೋಧನೆ ಇಲ್ಲ, ಆರಾಧನೆ ಇಲ್ಲ. ನಮ್ಮ ಸಭೆಯ ಆರಾಧನೆ ಹೀಗೆ ನಡೀತಾ ಇದೆ, ನಮ್ಮ ಸಭೆಯಲ್ಲಿ ಈ ಕಾರ್ಯಗಳು ನಡೀತಾ ಇದೆ, ಸಭೆಗೆ ಹೋಗಬೇಕೆಂದು ನನಗೆ ಮನಸ್ಸೇ ಬರ್ತಿಲ್ಲ ಅಂತ ಎಷ್ಟೋ ಯವನಸ್ಥರು ಹೇಳುವುದನ್ನ ಕಾಣ್ತೇವೆ. ಯಾಕೆ ಅಂದ್ರೆ ಸಭೆಯಲ್ಲಿ ಸರಿಯಾದ ಬೋಧನೆ ಇಲ್ಲ, ಆರಾಧನೆ ಇಲ್ಲ, ಸಭೆಯಲ್ಲಿ ಉಜ್ಜೀವನವಿಲ್ಲ, ಲೋಕದ ವಿಚಾರಗಳು ಸಭೆಯೊಳಗೆ ಬಂದಿದೆ. ಇನ್ನು ಕೆಲವು ಸಭೆಗಳಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಈ ಥಿಯಾಲಜಿಯ ಕುರಿತಾಗಿ, ಡಾಕ್ಟ್ರೇನ್ನ ಕುರಿತಾಗಿ ಏನು ಮಾಡ್ತಾರೆ, ಅನೇಕ ಯವನಸ್ಥರಿಗೆ ಟೀಚ್ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಆ ಪ್ರಾರಂಭಿಸುವಾಗ ಅನೇಕರು ಹೇಳುವುದು ಏನಂದರೆ ದೇವರೇ ಇಲ್ಲ. ಕೊನೆಗೆ ಅದನ್ನೆಲ್ಲ ಕೇಳಿಸಿಕೊಂಡು ಅದೆಲ್ಲ ಅನುಸರಿಸಿ ಅವ್ರು ಹೇಳುವುದನ್ನೆಲ್ಲ ಮಾಡುವಾಗ ಅವರ ಮನಸ್ಸಿನಲ್ಲಿ ಸೈತಾನನ ಕಾರ್ಯಗಳು ಉಂಟಾಗ್ತದೆ. ದೇವರೇ ಇಲ್ಲವೆಂದು ಎಷ್ಟೋ ಜನ ಎಂದು ದೇವರಿಂದ ದೂರ ಹೋಗಿರುವುದನ್ನು ಕಾಣ್ತೇವೆ. ಕ್ರಿಸ್ತ ನಂಬಿಕೆಯಿಂದ ಭ್ರಷ್ಟರಾಗಿರುವುದನ್ನು ಕಾಣ್ತೇವೆ. ಉದಾಹರಣೆಯಾಗಿ ಯಾವ ವಿಷಯವನ್ನ ಕೆಲವರು ಮಾತನಾಡ್ತಾರೆ ಅಂದರೆ ಸ್ತ್ರೀಯರು ಮುಸುಕನ್ನು ಹಾಕಿಕೊಳ್ಳುವ ವಿಷಯವಾಗಿ ಇಂದು ಅನೇಕರು ಸಭೆಗಳಲ್ಲಿ ವಾದ ಮಾಡುವುದನ್ನು ಕಾಣ್ತೇವೆ. ದೇವರ ವಾಕ್ಯ ಹೇಳ್ತದೆ, ನೀವೆಲ್ಲ ವಿಷಯದಲ್ಲಿ ಗುಣಗುಟ್ಟದೆ ವಿವಾದವಿಲ್ಲದೆ ಇರಬೇಕು. ಇವನ್ ಅದು ಡಾಕ್ಟ್ರೇನ್ ವಿಷಯಗಳಾಗಿರ್ಬೋದು ಅಥವಾ ಯಾವುದೇ ಆತ್ಮೀಕ ವಿಷಯಗಳಾಗಿರ್ಬೋದು, ದೇವ್ರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ ಅಂದಮೇಲೆ ಅದನ್ನ ನಾವು ಅನುಸರಿಸಬೇಕು. ಈಗಿನ ಜನರೇಷನ್ಗೆ ಅದು ಅವಶ್ಯಕತೆ ಇಲ್ಲ ಅಂದಿದ್ರೆ ದೇವರು ಅದನ್ನ ಸತ್ಯವೇದದಲ್ಲಿ ಇಡ್ತಾನೆ ಇರಲಿಲ್ಲ. ದೇವರ ಒಂದೊಂದು ಮಾತುಗಳು ಸತ್ಯವಾದದ್ದು, ಅದಕ್ಕೆ ಜೀವವಿದೆ, ಅದು ಕಾರ್ಯ ಸಾಧಕವಾದದ್ದು, ಅದರಲ್ಲಿ ಸತ್ಯವಿದೆ. ಆದ ಕಾರಣ ದೇವರು ಅದನ್ನ ನಮಗೆ ಕೊಟ್ಟಿರುವಂತದ್ದಾಗಿದೆ. ಕೆಲವರು ಹೇಳ್ತಾರೆ ಸ್ತ್ರೀಯರು ಯಾಕೆ ಮುಸುಕನ್ನು ಹಾಕ್ಕೊಳ್ಬೇಕು, ಇನ್ನು ಅದೇ ಕಲ್ಚರ್ನಲ್ಲಿ ಇದ್ದೀರಾ, ಅದೇ ನೀವು ನಿಮ್ಮನ್ನ ಬಂಧನದಲ್ಲಿ ಇಡ್ತಾ ಇದ್ದಾರೆ, ನಿಮಗೆ ಫ್ರೀಡಮ್ ಕೊಡ್ತಾ ಇಲ್ಲ, ಯಾಕೆ ಸಿನಿಮಾ ನೋಡಬಾರ್ದು, ಯಾಕೆ ಸೀರಿಯಲ್ ನೋಡಬಾರ್ದು, ಯಾಕೆ ನಾವು ಮ್ಯೂಸಿಕ್ಗಳನ್ನು ಕೇಳಬಾರ್ದು, ಯಾಕೆ ನಮ್ಮನ್ನ ಎನ್ಕರೇಜ್ ಮಾಡುವಂಥ ಕಾರ್ಯಗಳಿಗೆ ನಾವು ಹೋಗಬಾರ್ದು, ಯಾಕೆ ಯಾವಾಗಲೂ ಸಭೆಯಲ್ಲಿ ಈ ಥರ ರಿಸ್ಟ್ರಿಕ್ಟ್ ಮಾಡ್ತಾರೆ, ಅನೇಕ ಸಾಂಪ್ರದಾಯಿಕ ಸಭೆಗಳು ಇಂದು ನಿಮ್ಮನ್ನ ಹೀಗೆ ಮೋಸಪಡಿಸ್ತಾ ಇದೆ ಅಂತ ತಪ್ಪಾದ ಬೋಧನೆಗಳನ್ನು ಯವನಸ್ಥರ ತಲೆಯಲ್ಲಿ ತುಂಬುತ್ತಾ ಇದ್ದಾರೆ. ಪ್ರೀತಿಯ ಯವನಸ್ಥರೇ, ಸ್ತ್ರೀಯರಾದಂಥವ್ರು ಯಾಕೆ ಮುಸುಕನ್ನ ತಲೆ ಮೇಲೆ ಹಾಕಿಕೊಳ್ಬೇಕಂದ್ರೆ ಸ್ತ್ರೀಗೆ ಅಲಂಕಾರವಾಗಿರುವಂಥದ್ದು ತನ್ನ
ಕೂದಲುಗಳಾಗಿದೆ. ಸೊ ಪ್ರತಿಯೊಬ್ಬ ಸ್ತ್ರೀಯಿಗೂ ಕೂಡ ಕೂದಲುಗಳು ಅವರಿಗೆ ಅದು ಸೌಂದರ್ಯವನ್ನ ತರುವಂತದ್ದಾಗಿದೆ. ಸೊ ಸಭೆಯಲ್ಲಿ ಸೌಂದರ್ಯವನ್ನ ನಾವು ತೋರಿಸಿಕೊಳ್ಳಿಕ್ಕೆ ಸಭೆಗೆ ಹೋಗೋದಲ್ಲ, ಅದನ್ನ ನಮಗೆ ಯಾವುದು ಸೌಂದರ್ಯವನ್ನ ಹೆಚ್ಚಿಸ್ತದೋ ಅದನ್ನ ನಾವು ಮುಚ್ಚಿಕೊಳ್ಬೇಕು. ಆದ್ರೆ ಇವತ್ತು ಸಭೆಯಲ್ಲಿ ಮುಸುಕು ಹಾಕುವುದನ್ನ ಬಿಡಿ, ಅನೇಕರು ಅಶ್ಲೀಲವಾದಂತಹ ಕೆಟ್ಟ ಎಕ್ಸ್ಪೋಸಿಂಗ್ ಡ್ರೆಸ್ಗಳನ್ನು ಹಾಕಿಕೊಂಡು ಸಭೆಯಲ್ಲಿ ನಿಂತು ಪ್ರಸಂಗ ಮಾಡ್ತಾರೆ. ಸಭೆಯಲ್ಲಿ ಇವತ್ತು ಬರುವುದನ್ನ ನಾವು ಕಾಣ್ತೇವೆ. ಎಷ್ಟೋ ಜನರು ಇನ್ಸ್ಟಾಗ್ರಾಮ್ ಅಲ್ಲಿ, ಯೂಟ್ಯೂಬ್ ಅಲ್ಲಿ, ಹೀಗೆ ಅನೇಕ ಕಡೆ ಕೆಟ್ಟದಾದಂತ ಬಟ್ಟೆಗಳನ್ನ ಧರಿಸಿಕೊಂಡು ಸಭೆಯಲ್ಲಿ ನಡೆಯುವುದನ್ನ ಕಾಣ್ತೇವೆ. ದೇವ್ರ ವಾಕ್ಯ ಹೇಳ್ತದೆ, ಮಾನಸ್ಥಿಯರಾಗಿರ್ಬೇಕು ಸ್ತ್ರೀಯರು, ಮಾನಸ್ಥಿಯರಾಗಿರ್ಬೇಕು. ಆದ್ರೆ ಇವತ್ತು ಸ್ತ್ರೀಯರು ಮುಸುಕು ಹಾಕಿಕೊಳ್ಳುವುದಕ್ಕೆ ಒಂದು ವಾದ ಬೇಕಾ ನಿಮಗೆಲ್ಲ? ಹಾಗೆ ಮುಸುಕು ಹಾಕಿಕೊಳ್ಳೋದ್ರಿಂದ ಅದು ಗೌರವವನ್ನ ತೋರಿಸುವಂತದ್ದಾಗಿದೆ. ಸ್ತ್ರೀಯರು ಗೌರವವಾಗಿರಬೇಕು, ಗೌರವವನ್ನ ತೋರಿಸುವಂತದ್ದಾಗಿದೆ. ಹಾಗೆ ಅಲಂಕಾರವನ್ನ ನಾವು ತೋರಿಸುವುದಕ್ಕಾಗಿ ಎಲ್ಲ ಸಭೆಗೆ ಹೋಗುವುದು, ದೇವರನ್ನು ಆರಾಧಿಸಲು, ದೇವರನ್ನ ಮಹಿಮೆ ಪಡಿಸಲು. ಇವತ್ತು ನೀವು ದೇವರನ್ನ ಆರಾಧಿಸಲು ಸಭೆಗೆ ಹೋಗ್ತಾ ಇದ್ದೀರೋ ಅಥವಾ ನಿಮ್ಮ ಅಲಂಕಾರಗಳನ್ನ ಪ್ರದರ್ಶನ ಮಾಡಲು ಸಭೆಗೆ ಹೋಗ್ತಾ ಇದ್ದೀರೋ? ಇದೇ ರೀತಿಯಾಗಿ ಅನೇಕ ವಿಷಯಗಳನ್ನ ಹಿಡಿದುಕೊಂಡು ಅನೇಕರು ವಾದಗಳನ್ನ ಮಾಡಿ ಅನೇಕರನ್ನ ದೇವರ ನಂಬಿಕೆಯಿಂದ ದೂರವಾಗಿ ಹೋಗುವಂತೆ ಮಾಡಿದ್ದಾರೆ. ಇದೆಲ್ಲ ತಪ್ಪಾದ ಕಾರ್ಯಗಳಾಗಿದೆ. ಅವರ ಮನಸ್ಸಿನಲ್ಲೇ ಅವರಿಗೆ ತಪ್ಪಾದಂತಹ, ಅವರ ಮನಸ್ಸಿನಲ್ಲೇ ಅವರು ಪಾಪಿಗಳು, ಅಪರಾಧಿಗಳೆಂಬ ಬರೆ ಉಳ್ಳವರಾಗಿ ನೀತಿವಂತರೆಂದು ಅವ್ರು ಏನ್ ಮಾಡ್ತಾರೆ, ಪ್ರಸಂಗಗಳನ್ನ ಮಾಡುವುದನ್ನ ಕಾಣ್ತೇವೆ. ಸಹೋದರ ಸಹೋದರಿಯರೇ, ಅದು ಯಾರೇ ಹೇಳಲಿ, ನೀವು ದೇವರ ವಾಕ್ಯದಿಂದ ಅದನ್ನ ಪರಿಶೀಲನೆ ಮಾಡಬೇಕು. ದೇವರ ವಾಕ್ಯವಿಲ್ಲದೆ ಯಾವುದೇ ವಿಚಾರಗಳನ್ನ ಹೇಳಿದ್ರು ನೀವು ಅದನ್ನ ಸ್ವೀಕರಿಸಬಾರದು. ವಾಕ್ಯ ಇರಬೇಕು. ಆ ವಾಕ್ಯ ಅವರು ಹೇಳುತ್ತಾ ಇರುವಂಥದ್ದು ಸರಿಯಾಗಿದೆಯೋ ಇಲ್ಲವೋ ಅಂತ, ಅದು ದೇವರ ಆತ್ಮನ ನುಡಿಯೋ ಅಥವಾ ದುರಾತ್ಮನ ನುಡಿಯೋ ದೆವ್ವದ ನುಡಿಯೋ ಅಂತ ನಾವು ಪರಿಶೀಲನೆ ಮಾಡುವವರಾಗಬೇಕು. ಹಾಗೆ 1 ತಿಮೋಥಿಯನಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 3, 4, 5ನೇ ವಚನ ಓದುವಾಗ, ಯಾವನಾದರೂ ಬೇರೆ ವಿಧವಾದ ಉಪದೇಶವನ್ನು ಮಾಡಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಸ್ವಸ್ಥವಾದ ಮಾತುಗಳಿಗೆ ಭಕ್ತ್ಯಾನುಸಾರವಾದ ಉಪದೇಶಕ್ಕೂ ಸಮ್ಮತಿಸದೆ ಹೋದರೆ ಅವನು ಒಂದನ್ನು ತಿಳಿಯದೆ ಕುತರ್ಕ ವಾಗ್ವಾದಗಳನ್ನು ಮಾಡುವ ಭ್ರಾಂತಿಯಲ್ಲಿದ್ದು ಮದದಿಂದ ಕಣ್ಣು ಕಾಣದವನಾಗಿದ್ದಾನೆ. ಇವುಗಳಿಂದ ಹೊಟ್ಟೆ ಕಿಚ್ಚು, ಜಗಳ, ದೂಷಣೆ, ದುಸ್ಸಂಶಯ ಇವುಗಳು ಉಂಟಾಗುತ್ತದೆ. ಇದಲ್ಲದೆ ಬುದ್ಧಿಗೆಟ್ಟು ಸತ್ಯವೀನರಾಗಿದ್ದು ದೇವ ಭಕ್ತಿಯನ್ನು ಲಾಭ ಸಾಧನವೆಂದೆಣಿಸುವ ಈ ಮನುಷ್ಯರಲ್ಲಿ ನಿತ್ಯವಾದ ಕಚ್ಚಾಟಗಳು ಉಂಟಾಗುತ್ತದೆ. ದೇವ್ರ ವಾಕ್ಯ ಹೇಳ್ತಾ ಇದೆ ಸ್ಪಷ್ಟವಾಗಿ, ಯಾವನಾದರೂ ಬೇರೆ ವಿಧವಾದ ಉಪದೇಶವನ್ನ, ಕರ್ತನಾದ ಯೇಸುವಿನ ಒಂದು ಉಪದೇಶವನ್ನ ಅದನ್ನ ಒಪ್ಪಿಕೊಳ್ಳದೆ, ಅದನ್ನ ಹೇಳದೆ ಬೇರೆ ವಿಧವಾದಂಥ ಕುತರ್ಕವನ್ನ, ವಾದಗಳನ್ನ, ವಾಗ್ವಾದಗಳನ್ನ ಮಾಡುವವರನ್ನ ನೀವೇನಾದರೂ ಅಥವಾ ಅವರ ಸಂದೇಶಗಳನ್ನ ಕೇಳುವುದಾದರೆ, ಇವತ್ತು ತಮಿಳ್ನಲ್ಲಿ ನಾನು ನೋಡಿದ್ದೇನೆ, ದೇವ ಸಂದೇಶಕರು ಹೇಳುವಂಥ ಮಾತುಗಳನ್ನ ಹಿಡಿದು ಅವ್ರೇನ್ ಮಾಡ್ತಾರೆ, ಟ್ರೋಲ್ಗಳನ್ನ ಮಾಡ್ತಾರೆ. ನಿಮಗ್ಯಾರು ಅಧಿಕಾರ ಕೊಟ್ಟಿದ್ದು? ನಿಮಗ್ಯಾರು ಅವರನ್ನ ನ್ಯಾಯ ತೀರ್ಪು ಮಾಡಲು ಅಧಿಕಾರವನ್ನ ಕೊಟ್ಟಿರುವಂಥದ್ದು? ದೇವರ ವಾಕ್ಯ ಹೇಳ್ತದೆ, ಯಾರಿಗೂ ನಾವು ತೀರ್ಪು ಮಾಡಬಾರದು. ಆದರೆ ಇವತ್ತು ಈ ವಿಧವಾದಂಥ ಟ್ರೋಲ್ಗಳನ್ನ ಮಾಡುತ್ತಾ, ಬೇರೆ ವಾಗ್ವಾದಗಳನ್ನ ಮಾಡುತ್ತಾ ಜನರನ್ನ ಸಂಶಯದ ಕಡೆಗೆ, ಜನರನ್ನ ಜಗಳದ ಕಡೆಗೆ, ವಾಗ್ವಾದದ ಕಡೆಗೆ, ಅವರ ಜೀವಿತವನ್ನ ತಪ್ಪಿಸುತ್ತಾ ಅವರ ಆತ್ಮಿಕ ಜೀವಿತವನ್ನ ನಾಶಪಡಿಸುವಂಥ ಗುಂಪುಗಳ ಕುರಿತಾಗಿ ನೀವು ಎಚ್ಚರವಾಗಿರಬೇಕು. ಹೊಟ್ಟೆ ಕಿಚ್ಚು, ಇವುಗಳಿಂದ ಹೊಟ್ಟೆ ಕಿಚ್ಚು ಉಂಟಾಗ್ತದೆ, ಜಗಳ ಉಂಟಾಗ್ತದೆ, ದೂಷಣೆ ಉಂಟಾಗ್ತದೆ, ಹಾಗೆ ಸಂಶಯ ಉಂಟಾಗ್ತದೆ. ಬುದ್ಧಿಗೆಟ್ಟು ಸತ್ಯವೀನವಾಗಿರುವಂಥ ಕಾರ್ಯಗಳು ಏನಾಗ್ತದೆ ಅಂದರೆ ಉಂಟಾಗುವುದನ್ನು ನಾವು ಕಾಣ್ತೇವೆ. ಕೆಲವರು ದೇವ ಭಕ್ತಿಯನ್ನ ತಮ್ಮ ಲಾಭಕ್ಕಾಗಿ ಉಪಯೋಗಿಸಿಕೊಳ್ತಾರೆ. ಈ ಲಾಭಕ್ಕಾಗಿ ಉಪಯೋಗಿಸಿಕೊಳ್ಳುವ ಮನುಷ್ಯರಲ್ಲಿ ನಿತ್ಯವಾದ ಚಾಟಗಳು ಉಂಟಾಗ್ತದೆ ಎಂದು ವಾಕ್ಯ ಹೇಳ್ತದೆ. ಸಹೋದರ ಸಹೋದರಿಯರೇ, ಯವನಸ್ಥರೇ, ವಾಕ್ಯವನ್ನ ಸರಿಯಾಗಿ ಓದಿರಿ. ನೀವು ವಾಕ್ಯ ಓದುವುದಕ್ಕಿಂತ ಮುಂಚೆ ಪ್ರಾರ್ಥನೆ ಮಾಡಿರಿ. ದೇವರೇ, ನಿನ್ನ ಧರ್ಮಶಾಸ್ತ್ರದಲ್ಲಿ ಬರೆದಿರುವಂತಹ ಆಶ್ಚರ್ಯಕರವಾದ ಸಂಗತಿಗಳು ನನಗೆ ತಿಳಿಯಪಡಿಸು, ನನ್ನ ಕಣ್ಣುಗಳನ್ನು ತೆರೆ, ಇದನ್ನು ಅರ್ಥ ಮಾಡಿಕೊಳ್ಬೇಕು. ಪರಿಶುದ್ಧಾತ್ಮನೇ, ನೀನು ಸಹಾಯ ಮಾಡು ಎಂದು ನಾವು ದೇವರ ಬಳಿ ಪ್ರಾರ್ಥನೆ ಮಾಡುವವರಾಗಬೇಕು. ಇಲ್ಲವಾದರೆ ನಮ್ಮ ಜೀವಿತದಲ್ಲಿ ನಾವು ಪಾಪಕ್ಕೆ ಒಳಗಾಗಿ ಜಗಳ, ಹೊಟ್ಟೆ ಕಿಚ್ಚು, ಮತ್ಸರ, ಸಂಶಯಗಳು, ಗಲಿಬಿಲಿಗಳು ಉಂಟಾಗಿ ದೇವರ ಕುರಿತಾದಂಥ ಅನೇಕ ಸಂದೇಹಗಳು ನಮ್ಮ ಮನಸ್ಸಿನಲ್ಲಿ ಉಂಟಾಗಿ ಏನಾಗ್ತದೆ ಅಂದರೆ ದೇವರಿಂದ ದೂರವಾಗ್ತೇವೆ. ಈ ಡಾಕ್ಟ್ರೇನ್ ವಿಷಯಗಳಾಗಲಿ ಅಥವಾ ಈ ಥರ ವಾದ ಮಾಡೋದ್ರಿಂದ
ಯಾವ ಪ್ರಯೋಜನವೂ ಇಲ್ಲ. ದೇವ್ರ ವಾಕ್ಯ ಏನಂತ ಹೇಳ್ತದೆ ಅದನ್ನು ನಾವು ಅನುಸರಿಸಬೇಕು. ದೇವರ ಯೇಸು ಕ್ರಿಸ್ತನನ್ನು ನಾವು ನಂಬಿ ಆತನನ್ನು ನಾವು ದೇವರೆಂದು ಅರಿಕೆ ಮಾಡಿ ಆತನನ್ನು ನಂಬಿಕೆ ಇಟ್ಟು ಆತನ ಮಕ್ಕಳಾಗಿ ಜೀವಿಸುವಾಗ ನಮಗೆ ಪರಲೋಕ ಸಿಗ್ತದೆ. ಆತನೊಬ್ಬನೇ ಮಾರ್ಗ, ಆತನಲ್ಲಿ ನಾವು ನಂಬಿಕೆ ಇಡಬೇಕು. ಆತನಿಗಾಗಿ ಪರಿಶುದ್ಧವಾದಂಥ ಪ್ರತ್ಯೇಕವಾದಂಥ ಜೀವಿತವನ್ನು ನಡೆಸುವಾಗ ಮಾತ್ರ ಆತನಲ್ಲಿ ನಾವು ನೆಲೆಯಾಗಿರಬೇಕು. ಆತನಿಗೋಸ್ಕರ ಜೀವಿಸುವಾಗ, ಆತನಲ್ಲಿ ನಾವು ನೆಲೆಯಾಗಿರುವಾಗ ಆತನೊಬ್ಬನೇ ಪರಲೋಕಕ್ಕೆ ಮಾರ್ಗವಾಗಿದ್ದಾನೆ. ನೀವು ದೇವರಿಗಾಗಿ ಜೀವಿಸುವುದನ್ನ ಬಿಟ್ಟು ಕುತರ್ಕವಾದಗಳನ್ನ ಮಾಡುತ್ತಾ ಯಾಕೆ ನಿಮ್ಮ ಆತ್ಮಿಕ ಜೀವಿತವನ್ನ, ಯಾಕೆ ನಿಮ್ಮ ಒಳ್ಳೆಯ ದೇವರು ಕೊಟ್ಟಂತ ಒಳ್ಳೆಯ ಜೀವಿತವನ್ನ ನಾಶಪಡಿಸಿಕೊಳ್ತಾ ಇದ್ದೀರಾ? ಹಾಗೆ ಇದನ್ನ ಕೇಳುತ್ತಾ ನಿಮ್ಮ ಆತ್ಮಗಳನ್ನ ಯಾಕೆ ಹುರುಳಿಗೆ ಸಿಕ್ಕಾಕಿಸಿಕೊಳ್ತಾ ಇದ್ದೀರಾ? ಮೂರನೇದಾಗಿ ನಾವು ಕಾಣ್ತೇವೆ ಎಫೆಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 8 ಮತ್ತು 9ನೇ ವಚನ. ಇವತ್ತು ಒಂದು ಗುಂಪಿನ ಜನರಿದ್ದಾರೆ. ಅವ್ರು ಹೇಗೆ ಅಂದ್ರೆ, ಕೃಪೆ ಇದ್ರೆ ಸಾಕು, ಕೃಪೆಯಿಂದಲೇ ನೀವು ಎಲ್ಲ ಕಾರ್ಯವನ್ನ ಮಾಡಲಿಕ್ಕೆ ಸಾಧ್ಯವಾಗ್ತದೆ. ಕೃಪೆಯಿಂದಲೇ ಎಲ್ಲ ಕಾರ್ಯವನ್ನ, ದೇವ್ರು ನಮಗೆ ರಕ್ಷಣೆಯನ್ನು ಕೊಟ್ಟಿದ್ದು ಆತನ ಕೃಪೆ, ನಾವಿವತ್ತು ಉಳಿದಿರುವುದು ಆತನ ಕೃಪೆ, ಎಲ್ಲವೂ ಆತನ ಕೃಪೆ. ಆದರೆ ನೀವು ಕೊನೆಯವರೆಗೂ ಉಳಿಯಬೇಕಾದ್ರೆ ಕೃಪೆ ಮಾತ್ರ ಸಾಕಾಗೋದಿಲ್ಲ. ಆದರೆ ಇವತ್ತು ಬೋಧಿಸೋರು ಏನಂತ ಹೇಳ್ತಾರೆ, ಕೃಪೆ ಇದ್ರೆ ಸಾಕು, ಕೃಪೆ ಇದ್ರೆ ಮಾತ್ರ ಸಾಲದು, ನಿಮ್ಮ ಕ್ರಿಯೆಗಳು ಇರಬೇಕು, ನಮ್ಮಲ್ಲಿ ನಂಬಿಕೆಯೂ ಸಹ ಇರಬೇಕು. ವಚನವನ್ನು ಓದೋಣ. 8 ಮತ್ತು 9ನೇ ವಚನ, ಎಫೆಸಿಯ 2, 8, 9. ನಂಬಿಕೆಯ ಮೂಲಕ ಕೃಪೆಯಿಂದಲೇ ರಕ್ಷಣೆ ಹೊಂದಿದವರಾಗಿದ್ದೀವಿ. ಆದರೆ ರಕ್ಷಣೆಯು ನಿಮ್ಮಿಂದ ಉಂಟಾದದಲ್ಲ, ಅದು ದೇವರ ವರವೇ. ಅದು ಪುಣ್ಯ ಕ್ರಿಯೆಗಳಿಂದ ಉಂಟಾದದಲ್ಲ, ಆದುದರಿಂದ ಹೊಗಳಿಕೊಳ್ಳುವುದಕ್ಕೆ ಯಾರಿಗೂ ಆಸ್ಪದವಿಲ್ಲ. ನಂಬಿಕೆಯ ಮೂಲಕ ಈಗ ನಮಗೆ ನಾವು ಕೃಪೆ ಇದೆ ಅಂತ ನಾವು ಹೇಳಿ, ಕೃಪೆ ಇದೆ, ನಾನು ಏನು ಬೇಕಾದರೂ ಮಾಡ್ಬೋದು, ಯಾವ ಪಾಪ ಬೇಕಾದರೂ ಮಾಡ್ಬೋದು, ಹೇಗಾದರೂ ಜೀವಿಸ್ಬೋದು, ನಾನು ಪರಲೋಕ ರಾಜ್ಯಕ್ಕೆ ಹೋಗಬಹುದು ಅಂತ ನೀವು ತಪ್ಪಾದ ಬೋಧನೆಗಳನ್ನು ಕೇಳುತ್ತಾ ನಿಮ್ಮ ಇಷ್ಟಾನುಸಾರವಾಗಿ ಜೀವಿಸುವುದಾದರೆ ನೀವು ದೇವರಿಂದ ದೂರವಾಗ್ತೀರಾ. ನಂಬಿಕೆಯ ಮೂಲಕ ಕೃಪೆಯಿಂದ ಖಂಡಿತವಾಗಿ ಹೌದು, ನಮ್ಮ ಯಾವುದೋ ಒಳ್ಳೆತನದಿಂದ ನಾವು ರಕ್ಷಣೆ ಹೊಂದಿಲ್ಲ, ನಾವೇನೋ ಕಾರ್ಯ ಮಾಡಿದ್ದೀವಿ ಅಂತ ನಾವು ರಕ್ಷಣೆ ಹೊಂದಿಲ್ಲ. ಆದರೆ ನೀನು ರಕ್ಷಣೆ ಹೊಂದಿದ ನಂತರ ನಿಮ್ಮಲ್ಲಿ ಕ್ರಿಯೆ ಇರಬೇಕು, ನಿಮ್ಮಲ್ಲಿ ಕಾರ್ಯ ಇರಬೇಕು. ಇಲ್ಲವಾದರೆ, ನಿಮ್ಮಲ್ಲಿ ಪ್ರಯತ್ನಗಳಿಲ್ಲದೇ ಇದ್ದರೆ ನೀವು ಏನನ್ನು ಕೂಡ ಮಾಡಲಿಕ್ಕೆ, ನಿಮ್ಮ ಆ ರಕ್ಷಣೆನ ಉಳಿಸಿಕೊಳ್ಳಲು ಸಾಧ್ಯವಾಗೋದಿಲ್ಲ. ವಾಕ್ಯ ಹೇಳ್ತದೆ, ಕಡೆಯವರೆಗೂ ತಾಳಿಕೊಳ್ಳುವನು ಮಾತ್ರ ರಕ್ಷಣೆಯನ್ನು ಹೊಂದಿಕೊಳ್ತಾನೆ ಅಂತ. ನೀವು ಕಡೆಯವರೆಗೂ ತಾಳಿಕೊಳ್ಳಬೇಕಂದ್ರೆ ನಿಮ್ಮಲ್ಲಿ ಕ್ರಿಯೆಗಳಿರಬೇಕು, ಪರಿಶುದ್ಧಾತ್ಮನ ಕಾರ್ಯಗಳಿರಬೇಕು, ನಿಮ್ಮ ಮನಸ್ಸನ್ನು ದೇವರಿಗೆ ಒಪ್ಪಿಸಿಕೊಡ್ಬೇಕು, ಆತನಿಗೋಸ್ಕರ ಜೀವಿಸಬೇಕು. ಇಲ್ಲವಾದರೆ ನಷ್ಟಪಡಿಸಿಕೊಳ್ತೀರಾ. ನಾವು ಸತ್ಕಾರ್ಯಗಳನ್ನು ನಡೆಸುವವರಾಗಿ ಬದುಕಬೇಕು. ಸತ್ಕಾರ್ಯಗಳನ್ನು ರಕ್ಷಣೆ ಹೊಂದಿದ ನಂತರ, ರಕ್ಷಣೆ ಹೊಂದಲಿಕ್ಕೆ ನಿಮ್ಮ ಪುಣ್ಯಕ್ರಿಯೆ ಅಥವಾ ನಿಮ್ಮ ಕಾರ್ಯಗಳೇನು ಬೇಡ. ದಯಮಾಡಿ ಇದನ್ನು ಅರ್ಥ ಮಾಡಿಕೊಳ್ಳಿ. ರಕ್ಷಣೆನ ಹೊಂದಲಿಕ್ಕೆ, ಯೇಸುವನ್ನ ಸ್ವಂತ ರಕ್ಷಕನಾಗಿ ಅಂಗೀಕರಿಸಿಕೊಳ್ಳಿಕ್ಕೆ ನಮ್ಮ ಪುಣ್ಯಕ್ರಿಯೆ ಆಗಲಿ ಅಥವಾ ನಮ್ಮ ಕಾರ್ಯಗಳಾಗಲಿ ನಮ್ಮಿಂದ ಸಾಧ್ಯವಿಲ್ಲ. ಆದರೆ ರಕ್ಷಣೆ ಹೊಂದಿದ ನಂತರ ನಾವು ಕ್ರಿಯೆಗಳಿರಬೇಕು, ನಮ್ಮ ನಂಬಿಕೆಯಲ್ಲಿ ಕ್ರಿಯೆಗಳಿರಬೇಕು. ಕ್ರಿಯೆಗಳಿಲ್ಲದ ನಂಬಿಕೆ ಸತ್ತಂತೆ ಅಂತ ವಾಕ್ಯ ಹೇಳ್ತದೆ. ಆದ ಕಾರಣ ಕೆಲವರು ಹೇಳ್ತಾರೆ, ಕೃಪೆ ಇದ್ರೆ ಸಾಕು, ಕೃಪೆ ಇದ್ರೆ ಸಾಕು, ಕೃಪೆ ಇದ್ದರೆ ಸಾಕು. ಆ ಕೃಪೆಯೊಟ್ಟಿಗೆ ನಿನ್ನ ನಂಬಿಕೆ ಇರಬೇಕು, ಆ ನಂಬಿಕೆಯಲ್ಲಿ ನಿನ್ನ ಕ್ರಿಯೆಗಳಿರಬೇಕು. ಇಲ್ಲವಾದರೆ ನೀವು ಸೈತಾನನಿಂದ ವಂಚಿಸಲ್ಪಟ್ಟವರಾಗಿ ನಿಮ್ಮನ್ನ ನೀವು ಮೋಸಗೊಳಿಸಿಕೊಳ್ಳುವವರಾಗಿದ್ದೀರಾ. ಹಾಗೆ ಇನ್ನು ಕೆಲವರು ಹೇಳುವುದನ್ನ ಕಾಣ್ತೇವೆ, ಪ್ರಾರ್ಥನೆ ಮಾಡಿ, ಒಂದು ಚಿಕ್ಕ ಪ್ರಾರ್ಥನೆ ಮಾಡಿ ಸಾಕು, ನಿಮಗೆ ಇಷ್ಟ ಬಂದ ಹಾಗೆ ಜೀವಿಸ್ಬೋದು. ನೀವು ಪ್ರಾರ್ಥನೆ ಮಾಡಿದರೆ ಸಾಕು, ಎಲ್ಲ ಕಾರ್ಯಗಳು ಸರಿ ಹೋಗ್ತದೆ, ನಿಮಗೆ ಇಷ್ಟ ಬಂದ ಹಾಗೆ ನೀವು ಎಂಜಾಯ್ ಮಾಡಿಕೊಂಡು ಜೀವಿಸ್ಬೋದು ಅಂತ ತಪ್ಪಾದ ಬೋಧನೆಗಳನ್ನು ಹೇಳುವವರಿದ್ದಾರೆ. ನೀವು ಪ್ರಾರ್ಥಿಸುವುದು, ನಿಮ್ಮ ಪ್ರಾರ್ಥನೆಗಳನ್ನು ಕೇಳಬೇಕಂದ್ರೆ ಮೊದಲು ನಿಮ್ಮ ಮನಸ್ಸು ಶುದ್ಧವಾಗಿರಬೇಕು, ನಿಮ್ಮ ಆಲೋಚನೆಗಳು ಶುದ್ಧವಾಗಿರಬೇಕು, ನಿಮ್ಮ ಜೀವಿತ ದೇವರಿಗಾಗಿ ಸಮರ್ಪಿಸಲ್ಪಟ್ಟಿರಬೇಕು. ಯಾಕೆಂದರೆ ಧರ್ಮೋಪದೇಶಕ್ಕೆ ಕಿವಿಗೊಡದವನ ಪ್ರಾರ್ಥನೆಯು ದೇವರಿಗೆ ಅಸಹ್ಯವಾಗಿದೆ. ಹಾಗಾದರೆ ನಮ್ಮ ಪ್ರಾರ್ಥನೆ ಕೇಳಬೇಕಾದ್ರೆ ನಮ್ಮ ಮನಸ್ಸು ಶುದ್ಧವಾಗಿರಬೇಕು, ನಾವು ದೇವರಿಗೆ ಸಮರ್ಪಿಸಲ್ಪಟ್ಟವರಾಗಿರಬೇಕು. ಯಾವುದೋ ಸುಳ್ಳಾದ ಬೋಧನೆಗಳನ್ನು ಕೇಳಿಕೊಂಡು, ಕೆಟ್ಟತನಗಳನ್ನು ಮಾಡಿಕೊಂಡು ಆಮೇಲೆ ಬಂದು ಪ್ರಾರ್ಥನೆ ಮಾಡಿ ಮತ್ತೆ ಅದೇ ಲೈಫ್ನ ಹೋಗುವುದಾದರೆ ಅದು ತಪ್ಪಾದ ಬೋಧನೆ ಆಗಿದೆ. ಕೆಲವರು ಏನು ಮಾಡ್ತಾರೆ ಅಂದರೆ, ಪ್ರಾರ್ಥಿಸ್ತಾರೆ, ಒಪ್ಪಿಸಿಕೊಡ್ತಾರೆ, ಮತ್ತೆ ಅದೇ ತಪ್ಪನ್ನು ಮಾಡ್ತಾರೆ, ಮತ್ತೆ ಕ್ಷಮೆ ಕೇಳ್ತಾರೆ, ತಿರುಗಿ ಅದೇ ತಪ್ಪುಗಳನ್ನು ಮಾಡೋದನ್ನು ಕಾಣ್ತೇವೆ. ಇದೆಲ್ಲ ಸುಳ್ಳು ಬೋಧನೆ. ಸುಳ್ಳು ಬೋಧಕರು ಹೇಳುವುದನ್ನು ಕೇಳಿ ನೀವು ಅದನ್ನು ಅನುಸರಿಸುವುದಾದರೆ ನಿಮ್ಮ ಜೀವಿತದಲ್ಲಿ ಸೈತಾನನ ಹುರುಳಿಗೆ ನೀವು ಸಿಕ್ಕಾಕಿಕೊಳ್ತೀರಾ. ಸೈತಾನನು ನಿಮ್ಮ ಜೀವಿತವನ್ನು ನಾಶಪಡಿಸುವ ಆತನಾಗಿದ್ದಾನೆ.
ಇನ್ನು ಕೆಲವರು ಹೇಳುವುದನ್ನು ನಾವು ಕಾಣ್ತೇವೆ, ನಾವು ಯಾವುದೇ ಕೆಟ್ಟ ಕಾರ್ಯಗಳನ್ನು ಮಾಡದೇ ಇದ್ದರೆ ನಾವು ಪರಲೋಕ ರಾಜ್ಯಕ್ಕೆ ಹೋಗಬಹುದು. ನಾವು ಒಳ್ಳೆಯವರಾಗಿ ಜೀವಿಸಿದರೆ, ದಾನ ಧರ್ಮಗಳನ್ನು ಮಾಡಿಕೊಂಡು, ನಾವು ಯಾವುದೇ ಕೆಟ್ಟದಾಗಿ ಆಲೋಚನೆ ಮಾಡದೆ, ಕೆಟ್ಟ ಮಾತುಗಳನ್ನು ಆಡದೆ, ದುಷ್ಕೃತ್ಯಗಳನ್ನು ಮಾಡದೆ, ಯಾವುದೇ ಕೆಟ್ಟವಾದಂತಹ ಕುಡುಕುತನ, ವಂಚನೆ, ಮೋಸ ಇಂಥವುಗಳನ್ನು ಮಾಡದೇ ಇದ್ದರೆ ನಾವು ಪರಲೋಕ ರಾಜ್ಯಕ್ಕೆ ಹೋಗಬಹುದು ಅಂತ ಹೇಳುವಂತಹ ಅನೇಕ ಬೋಧನೆಗಳಿದೆ. ಆದರೆ ನೀವು ಪರಲೋಕ ರಾಜ್ಯಕ್ಕೆ ಹೋಗಬೇಕಂದ್ರೆ ನೀವು ಈ ಲೋಕದಲ್ಲಿ ಒಳ್ಳೆಯವರಾಗಿ ಅಥವಾ ನಿಮ್ಮ ಕರ್ಮ ಮಾರ್ಗದಿಂದ ನೀವು ಬಿಟ್ಟು ಬದುಕಿದರೆ ನಿಮಗೆ ಯಾವುದೇ ಪ್ರಯೋಜನವಿಲ್ಲ. ನಿಮ್ಮ ಒಳ್ಳೆಯತನ ನಿಮ್ಮನ್ನು ಎಂದಿಗೂ ಕೂಡ ಏನು ಮಾಡುವುದಿಲ್ಲ, ಪರಲೋಕ ರಾಜ್ಯಕ್ಕೆ ನಡೆಸುವುದಿಲ್ಲ. ನಿಮ್ಮನ್ನ ಪರಲೋಕಕ್ಕೆ ನಡೆಸುವಂಥದ್ದು ಯಾವುದಾಗಿದೆ ಅಂದರೆ ಅದು ಕರ್ತನಾದ ಯೇಸು ಕ್ರಿಸ್ತನಿಂದ ಮಾತ್ರವೇ ಸಾಧ್ಯ. ಆತನೊಬ್ಬನಿಂದಲೇ ಮಾತ್ರ ನಿಮಗೆ ಪಾಪ ಪರಿಹಾರವು, ನಿಮ್ಮ ವಿಮೋಚನೆಯು, ನಿಮ್ಮ ಬಿಡುಗಡೆಯು, ನಿಮ್ಮ ಸ್ವಸ್ಥತೆಯು, ನಿಮಗೆ ಪರಲೋಕ ಲಭಿಸಬೇಕಂದ್ರೆ, ನಿಮಗೆ ಬಿಡುಗಡೆ ಲಭಿಸಬೇಕು, ನಿಮ್ಮ ಪಾಪದಿಂದ, ನಿಮ್ಮ ಕರ್ಮಗಳಿಂದ ನೀವು ಬಿಡುಗಡೆ ಹೊಂದಬೇಕಂದ್ರೆ ಯೇಸು ಕ್ರಿಸ್ತನ ರಕ್ತದಿಂದ ಮಾತ್ರ ನೀವು ಶುದ್ಧೀಕರಿಸಲ್ಪಡಲಿಕ್ಕೆ ಸಾಧ್ಯ. ಯಾವುದೇ ನದಿಗಳಿಗೆ ಹೋಗಿ ಮುಳುಗಿದ್ರು, ಯಾವುದೇ ಮೋಕ್ಷಗಳನ್ನು ಅಥವಾ ಏನೇನೋ ಕಾರ್ಯಗಳನ್ನು ಮಾಡಿದ್ರು ನಿಮಗೆ ಈ ಬಿಡುಗಡೆ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಪಾಪದಿಂದ ಬಿಡುಗಡೆ ಬೇಕಾ? ನೀವು ಯೇಸು ಸ್ವಾಮಿನ ಸ್ವಂತ ರಕ್ಷಕನಾಗಿ ಅಂಗೀಕರಿಸಿಕೊಳ್ಬೇಕು. ಆತನೊಬ್ಬನೇ ಮಾರ್ಗವಾಗಿದ್ದಾನೆ. ಕೆಲವರು ಹೇಗೆ ಅಂದರೆ, ಯೇಸು ಸ್ವಾಮಿ ನನಗೆ ಬೇಕು, ಆದರೆ ನನ್ನ ಇಷ್ಟದ ಪ್ರಕಾರ ನಾನು ಜೀವಿಸ್ತೇನೆ. ಕೆಲವರು ಹೀಗೆ ಯೇಸು ಸ್ವಾಮಿನ ನಂಬಿದ್ದಾರೆ, ಆದರೆ ಅವರ ಇಷ್ಟದ ಪ್ರಕಾರವಾಗಿ ಅವರು ಜೀವಿಸ್ತಾರೆ. ಅವರ ಇಷ್ಟದ ಪ್ರಕಾರವಾಗಿ ಮಾರ್ಗವನ್ನು ಆರಿಸಿಕೊಳ್ತಾರೆ. ಅವರ ಇಷ್ಟದ ಪ್ರಕಾರವಾಗಿ ಎಲ್ಲ ಕಾರ್ಯವನ್ನು ಮಾಡ್ತಾರೆ. ಈ ಸ್ವಾಮಿ ಹೇಳ್ತಾರೆ, ಅದಕ್ಕೆ ಯೋಹಾನನ ಸುವಾರ್ತೆಯಲ್ಲಿ 14ನೇ ಅಧ್ಯಾಯ 6ನೇ ವಚನದಲ್ಲಿ, ನಾನೇ ಮಾರ್ಗವು ಸತ್ಯವೂ ಜೀವವೂ ಆಗಿದ್ದೇನೆ, ನನ್ನ ಮೂಲಕವಾಗಿ ಹೊರತು ಯಾರು ತಂದೆಯ ಬಳಿಗೆ ಬರುವುದಿಲ್ಲ. ದೇವರೊಬ್ಬರೇ ನಿಮಗೆ ಸತ್ಯ, ಮಾರ್ಗ, ಜೀವ ಎಲ್ಲ ಆಗಿರುವುದು. ಯೇಸು ಸ್ವಾಮಿ ಒಬ್ಬರೇ. ಅವರನ್ನು ಬಿಟ್ಟು ನೀವು ಬೇರೆ ಬೇರೆ ಕಾರ್ಯಗಳು, ಕೆಲವರು ಹೇಳ್ತಾರೆ, ನಾನಿಂದು ಪಂಗಡಗಳನ್ನು ಮೆನ್ಷನ್ ಮಾಡಲಿಕ್ಕೆ ಇಷ್ಟಪಡೋದಿಲ್ಲ. ಕೆಲವರು ಬೇರೆ ಬೇರೆ ಪಂಗಡಗಳನ್ನು ಹೆಸರನ್ನ ಇಟ್ಟುಕೊಂಡು ಜನರನ್ನು ಮೋಸಪಡಿಸ್ತಾ ಇದ್ದಾರೆ. ಸಹೋದರಿಯರೇ, ಸಹೋದರರೇ, ಎಚ್ಚರವಾಗಿರ್ರಿ. ಅನೇಕರು, ಕೆಲವರು ಹೇಳ್ತಾರೆ ಬರೀ ತಂದೆ ಮಾತ್ರ ದೇವರು, ಕೆಲವರು ಹೇಳ್ತಾರೆ ಓನ್ಲಿ ಜೀಸಸ್, ಯೇಸು ಸ್ವಾಮಿ ಒಬ್ಬನೇ, ಇನ್ನು ಕೆಲವರು ಹೇಳ್ತಾರೆ ಪರಿಶುದ್ಧಾತ್ಮನು ಮಾತ್ರ. ಈ ಕಾರ್ಯಗಳನ್ನು ನೀವು ನಂಬಬೇಡಿ. ನಮ್ಮ ದೇವರು ತಂದೆ, ಮಗ, ಪರಿಶುದ್ಧಾತ್ಮನಾಗಿದ್ದಾನೆ. ಆತನು 3 in 1. ಇದನ್ನು ನೀವು ಅರ್ಥ ಮಾಡಿಕೊಳ್ಳಿ. ಇದನ್ನು ನೀವು ಅರ್ಥ ಮಾಡಿಕೊಳ್ಳದೆ ಯಾವ್ಯಾವುದೋ ಬೋಧನೆಗಳಿಗೆ, ಪಂಗಡಗಳಿಗೆ ನೀವು ಒಳಗಾಗಿ ಯಾಕೆ ನಿಮ್ಮ ಜೀವಿತವನ್ನು, ನಿಮ್ಮ ಆತ್ಮಿಕ ಜೀವಿತವನ್ನು ನಾಶಪಡಿಸಿಕೊಳ್ತೀರಾ? ಯೇಸು ಸ್ವಾಮಿ ಒಬ್ಬನೇ ಮಾರ್ಗ, ಯೇಸು ಸ್ವಾಮಿ ಒಬ್ಬನೇ ಸತ್ಯ, ಜೀವವೂ ಆಗಿರುವುದು. ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತಂದೆಯಾದ ದೇವರು ನಮ್ಮನ್ನು ರಕ್ಷಿಸುವುದಕ್ಕೋಸ್ಕರ ತನ್ನ ಒಬ್ಬನೇ ಮಗನನ್ನು ನಮಗಾಗಿ ಕೊಟ್ಟಿರುವುದನ್ನು ನಾವು ಕಾಣ್ತೇವೆ. ಆತನ ಮೂಲಕವಾಗಿ ವಿಮೋಚನೆ, ರಕ್ಷಣೆ. ಆತನಲ್ಲಿ ನಾವು ನೆಲೆಯಾಗಬೇಕೆಂದರೆ ನಮಗೆ ಪರಿಶುದ್ಧಾತ್ಮನು ಬೇಕು. ಆತನನ್ನ ಸತ್ಯ ದೇವರೆಂದು ನಾವು ಒಪ್ಪಿಕೊಂಡು ಆತನಿಗಾಗಿ ಜೀವಿಸಬೇಕಂದ್ರೆ ಪರಿಶುದ್ಧ ಆತ್ಮನು ನಮ್ಮ ಸಹಾಯಕನಾಗಿದ್ದಾನೆ. ಇನ್ನು ಅನೇಕ ಸಂಗತಿಗಳಿದೆ, ಆದರೆ ಇದರ ಕುರಿತಾಗಿ ನಾವು ಪಾರ್ಟ್ 2 ನಲ್ಲಿ ಧ್ಯಾನಿಸೋಣ. ಇಂದು ನಾವು ಕೆಲವೊಂದು ವಿಷಯಗಳನ್ನು ಮಾತ್ರ ಕಲಿತುಕೊಂಡಿದ್ದೇವೆ. ದಯಮಾಡಿ ನೀವು ಇದರ ಕುರಿತಾಗಿ ಅರ್ಧಂಬರ್ಧ ತಿಳಿದುಕೊಂಡು ಯಾರು ಮಾತನಾಡಬೇಡಿ. ಇನ್ನೂ ಪಾರ್ಟ್ 2 ವಿಡಿಯೋ ಇದೆ. ನಾವು ಮುಂದಿನ ದಿನಗಳಲ್ಲಿ ಪಾರ್ಟ್ 2 ವಿಡಿಯೋಗಳನ್ನು ಕೂಡ ಧ್ಯಾನಿಸೋಣ. ದೇವರ ವಾಕ್ಯಗಳ ಮೂಲಕ ಆಶೀರ್ವದಿಸಲಿ. ದಯಮಾಡಿ ಸತ್ಯವೇದವನ್ನು ಓದ್ರಿ, ಧ್ಯಾನಿಸ್ರಿ, ಯೋಚಿಸ್ರಿ, ಗ್ರಹಿಸಿಕೊಳ್ಳಿ, ಅಳವಡಿಸಿಕೊಳ್ಳಿ, ಆಗ ಅಭ್ಯಾಸ ಮಾಡಿಕೊಳ್ಳಿ. ಆಗ ನಿಮಗೆ ಇದರ ಒಂದು ಆಳವಾದಂಥ ಸತ್ಯ ನಿಮಗೆ ಅರ್ಥವಾಗ್ತದೆ. ಈ ಸಮಯದಲ್ಲಿ ಪ್ರಾರ್ಥಿಸೋಣವ. ಪರಿಶುದ್ಧನ ಅತ್ಯುನ್ನತನೂ ಆಗಿರುವ ದೇವರೇ, ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ. ಏಸಪ್ಪ, ಈ ಸಮಯದಲ್ಲಿ ಪ್ರಾರ್ಥಿಸ್ತೇವೆ ರಾಜ. ದೇವರ ವಾಕ್ಯವನ್ನು ಕೇಳಿರುವ ಸಹೋದರ ಸಹೋದರಿಯ ಜೀವಿತವನ್ನು ಮುಟ್ಟು ಬದಲಾಯಿಸು. ಸ್ವಸ್ಥ ಬೋಧನೆ ಹೊಂದಿಕೊಂಡು ಸುಳ್ಳು ಬೋಧನೆಗಳಿಗೆ ಒಳಗಾಗಿ ಜೀವಿತವನ್ನು ನಷ್ಟಪಡಿಸಿಕೊಳ್ಳದ ಹಾಗೆ ನೀನ್ ತಾನೇ ಇವರು ಒಬ್ಬೊಬ್ಬರ ಆತ್ಮ, ಪ್ರಾಣ, ಶರೀರಗಳನ್ನು ಮುಟ್ಟಿ ಅವರ ಆತ್ಮಿಕ ಕಣ್ಣುಗಳನ್ನು ತೆರೆದು ನಿನಗಾಗಿ ಜೀವಿಸುವಂತ ಕೃಪೆ, ಬಲ ಅನುಗ್ರಹಿಸಬೇಕಾಗಿ ಎಲ್ಲ ನಿಮ್ಮ ಕರಗಳಿಗೆ ಒಪ್ಪಿಸಿಕೊಡ್ತೇವೆ. ಯೇಸು ನಾಮದಲ್ಲಿ ಬೇಡಿಕೊಳ್ತೇನೆ ತಂದೆ, ಆಮೆನ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಗಾಡ್ ಬ್ಲೆಸ್ ಯು.